ಸರ್, ಈಗ ಬೀದಿ ನಾಯಿಗಳಿಗೆ ಬಿರಿಯಾನಿ ಕೊಡೋ ವಿಚಾರ ಒಂಥರ ಚರ್ಚೆ ಆಗ್ತಿದೆ. ಯಾವ್ದ್ರಿ ಇದು? ಬಿಜೆಪಿ ಬೀದಿ ನಾಯಿಗಳಿಗೆ ಬಿರಿಯಾನಿ ಬಿರಿಯಾನಿ ಕೊಡ್ತಾರಂತೆ ಸರ್. ನನಗೆ ಗೊತ್ತಿಲ್ಲ. ಬಿರಿಯಾನಿ ಬಗ್ಗೆ ಅಂತ ನನಗೆ ಐಡಿಯಾನೇ ಇಲ್ಲ. ಈಗ ನೀವು ಹೇಳಿದ್ಮೇಲೆ ಗೊತ್ತಾಯ್ತು ನನಗೆ. ಟೆಂಡರ್ ಎಲ್ಲ ಕರೆದು ಬೀದಿ ನಾಯಿಗಳಿಗೆ ಹೆಂಗೆ ಆಗ್ತದೆ ಶ್ರೀನಿವಾಸ್ ಅವರೇ? ಸರ್ ಸೀರಿಯಸ್ಲಿ ಐ ಆಮ್ ನಾಟ್ ಜೋಕಿಂಗ್. ಐ ಹ್ಯಾವ್ ನೋ ಐಡಿಯಾ. ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾರೆ ಟೆಂಡರ್ ಪ್ರಕ್ರಿಯೆ ಆಗಿದೆ, ಅದಕ್ಕೆ ನಮ್ಗೆ ನಗು ಅನಿಸ್ತಾ ಇತ್ತದು. ನನ್ಗೂ ಮಾಹಿತಿ ಇಲ್ಲ. ಇದು ಒಂದು ಕ್ರಾಂತಿನೇ ಇರ್ಬೋದು. ನಾನು ಹೇಳೋದು ನೀವು ಕೇಳೋದು ನಿಲ್ಲಿಸಿದ್ರೆ ನಾನು ಹೇಳೋದು ನಿಲ್ಲಿಸ್ತೀನಿ. ನನಗೆ ಐಡಿಯಾ ಇಲ್ಲ ಇದ್ರ ಬಗ್ಗೆ. ಥ್ಯಾಂಕ್ ಯು. ನೋಡಿ, ಸಿ ಏನೇ ಇದು IT, ED, CBI ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿವೆ. ಇವಾಗಿಂದಲ್ಲ, ಕಳೆದ 10 ವರ್ಷದಿಂದ ಅವರು ನಡೆಸಿದಂಥ ಏನು ರೇಡ್ಗಳಿದೆ ಅದರ ಅಂಕಿಅಂಶಗಳು ತಗೊಳ್ಳಿ. ಪಾರ್ಲಿಮೆಂಟ್ನಲ್ಲಿ BJP ಸಂಸದರೇ ಒಂದು ಪ್ರಶ್ನೆ ಕೇಳಿದ್ರು, ಈ IT, ED ರೇಡಿಂದ ಏನು ಫಲಶ್ರುತಿಯಾಗಿದೆ, ಇದರಿಂದ ಏನು ಲಾಜಿಕಲ್ ಎಂಡ್ ತಂದಿದ್ದೀರಾ, ಎಷ್ಟು ಕೇಸ್ ಬುಕ್ಗಳು ಮಾಡಿದ್ದೀರಾ ಅಂದರೆ ಓನ್ಲಿ 1.2% ಏನೋ ಇರೋದಷ್ಟೇ. ಅಂದರೆ ಈ IT, EDನ ಇವರು ಪೊಲಿಟಿಕಲ್ ಟೂಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಬರೀ ವಿರೋಧ ಪಕ್ಷದ ನಾಯಕರ ಮೇಲೆ ಯೂಸ್ ಮಾಡ್ತಾ ಇದ್ದಾರಲ್ಲ. ಆಯಿತು, ಮಾಡಾದ್ಮೇಲೆ ಎಷ್ಟು ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ, ಎಷ್ಟು ಕೇಸ್ಗಳನ್ನು ಲಾಜಿಕಲ್ ಎಂಡಿಗೆ ತೊಗೊಂಡೋಗಿದ್ದೀರಾ? 1% ಇಲ್ಲ ಅಂತ ನಿಮ್ಮವರೇ ಹೇಳ್ತಾ ಇದ್ದಾರೆ, ನಿಮ್ಮ ಡೇಟಾ ಹೇಳ್ತಾ ಇದೆ. ಇವೆಲ್ಲನೂ ರಾಜಕೀಯ ಪ್ರೇರಿತವಾಗಿ ಒಟ್ಟು ಎಲ್ಲನ ಸ್ವಲ್ಪ ಈ BJP ಅವ್ರ ವಿರುದ್ಧ ಹೆಚ್ಚು ಮಾತಾಡಿದ್ರೆ, ಮೋದಿಯವರ ಕಾರ್ಯವೈಖರಿಯ ಬಗ್ಗೆ ಹೆಚ್ಚು ಮಾತಾಡಿದ್ರೆ, RSS ಅವ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಆ ರಾಜ್ಯಗಳ ನಾಯಕರ ಮೇಲೆ IT, ED ಬೀಳೋದು ಸಹಜ. ಇವತ್ತು ಒಂದು ದಶಕದಿಂದ ನಡ್ಕೊಂಡು ಬಂದಿದೆ. ಎಷ್ಟು ಕೇಸ್ಗಳು ಹಾಕಿದ್ದಾರೆ ನೀವೇ ನೋಡಿ ಸರ್, ಯಾವ್ದು ಪ್ರೂವ್ ಆಗಿದೆ? ಆದರೆ ಇದೇ BJP ನಾಯಕರ ಮೇಲೆ ಯಾಕೆ ಆಗ್ತಾ ಇಲ್ಲ? ಓಪನ್ ಆಗಿ ಇಲ್ಲಿನ ಹಿರಿಯ BJP ನಾಯಕರು ಹೇಳ್ತಾರೆ ಮಾಧ್ಯಮದಲ್ಲಿ, ಒಬ್ಬ ರಾಜ್ಯಾಧ್ಯಕ್ಷರು ದುಬೈನಲ್ಲಿ ದುಡ್ಡಿಟ್ಟಿದ್ದಾರೆ, ಮೊರೇಷಿಯಸ್ನಲ್ಲಿ ದುಡ್ಡಿಟ್ಟಿದ್ದಾರೆ ಅಂತ ಓಪನ್ ಆಗಿ ಹೇಳಿದ್ರು ಕೂಡ ಅದ್ರ ಬಗ್ಗೆ ತನಿಖೆ ಇಲ್ಲ, ರೇಡ್ ಇಲ್ಲ. ನಾವು ಮಾಡೋಕ್ಕಾಗ್ತದಾ? ಎಲ್ಲಿ ಮೂಡಾನಲ್ಲಿ ದೇರ್ ಈಸ್ ನೋ ಪ್ರೊಸೀಡ್ಸ್ ಆಫ್ ಕ್ರೈಮ್, ಅಲ್ಲಿ ಫಾರೆಕ್ಸ್ ಎಲ್ಲೂ ಇಲ್ಲ, ಮನಿ ಲಾಂಡ್ರಿಂಗ್ ಇಲ್ಲ, ಅದಕ್ಕೆ IT, ED ತರ್ತಾರೆ. ಆದರೆ ಎಲ್ಲಿ ಓಪನ್ ಆಗಿ ಒಬ್ಬ BJP ಹಿರಿಯ ನಾಯಕರು, ಇಲ್ಲ ನಮ್ಮ ರಾಜ್ಯಾಧ್ಯಕ್ಷರ ಇರ್ಬೋದು, ಬೇರೆ ನಮ್ಮ ವರಿಷ್ಠರವರು ದುಬೈನಲ್ಲಿ ದುಡ್ಡಿಟ್ಟಿದ್ದಾರೆ, ಮೊರೇಷಿಯಸ್ನಲ್ಲಿ ದುಡ್ಡಿದ್ದಾರೆ, ಕರ್ದನ ಕೇಳಬೇಕಲ್ಲ, ಎಲ್ಲಿಂದ ಸಿಕ್ತಪ್ಪ ನಿಮ್ಗೆ ಮಾಹಿತಿ ಅಂತ. ಅದೇನೂ ಇಲ್ಲ, ಬರೇ ವಿರೋಧ ಪಕ್ಷದ ನಾಯಕರ ಮೇಲೆ ಇವರು ಅಟ್ಟಹಾಸ ಅಷ್ಟೇ. ಸರ್, ಈಗ ಬೀದಿ ನಾಯಿಗಳಿಗೆ ಬಿರಿಯಾನಿ ಕೊಡೋ ವಿಚಾರ ಒಂಥರ ಚರ್ಚೆ ಆಗ್ತಿದೆ. ಯಾವ್ದ್ರಿ ಇದು? ಬೀದಿ ನಾಯಿಗಳಿಗೆ ಬಿರಿಯಾನಿ ಬಿರಿಯಾನಿ ಕೊಡ್ತಾರಂತೆ ಸರ್. ನನಗೆ ಗೊತ್ತಿಲ್ಲ. ಐ ಹ್ಯಾವ್ ನೋ ಬಿರಿಯಾನಿ ಐಡಿಯಾ. ಬಗ್ಗೆ ಅಂತ ನನಗೆ ಐಡಿಯಾನೇ ಇಲ್ಲ. ಈಗ ನೀವು ಹೇಳಿದ್ಮೇಲೆ ಗೊತ್ತಾಯ್ತು ನನಗೆ. ಟೆಂಡರ್ ಎಲ್ಲ ಕರೆದು ಬೀದಿ ನಾಯಿಗಳಿಗೆ ಹೆಂಗೆ ಆಗ್ತದೆ ಶ್ರೀನಿವಾಸ್ ಅವರೇ? ಸರ್ ಸೀರಿಯಸ್ಲಿ ಐ ಆಮ್ ನಾಟ್ ಜೋಕಿಂಗ್. ಐ ಹ್ಯಾವ್ ನೋ ಐಡಿಯಾ. ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾರೆ ಟೆಂಡರ್ ಪ್ರಕ್ರಿಯೆ ಆಗಿದೆ, ಅದಕ್ಕೆ ನಮ್ಗೆ ನಗು ಅನಿಸ್ತಾ ಇತ್ತದು. ನನ್ಗೂ ಮಾಹಿತಿ ಇಲ್ಲ. ಇದು ಒಂದು ಕ್ರಾಂತಿನೇ ಇರ್ಬೋದು. ನಾನು ಹೇಳೋದು ನೀವು ಕೇಳೋದು ನಿಲ್ಲಿಸಿದ್ರೆ ನಾನು ಹೇಳೋದು ನಿಲ್ಲಿಸ್ತೀನಿ. ನನಗೆ ಐಡಿಯಾ ಇಲ್ಲ ಇದ್ರ ಬಗ್ಗೆ. ಥ್ಯಾಂಕ್ ಯು.